ಏನಾಗ್ತಾ ಇದೆ ಈ ಪಶು ಸಂಗೋಪನಾ ಇಲಾಖೆಯಲ್ಲಿ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಅಂದರೆ ಅಲ್ಲಿರುವಂಥ ಅಧಿಕಾರಿಗಳಿಗೆ ಹೇಳೋರು ಕೇಳೋರು ಯಾರೂ ಇಲ್ವಾ? ಹಾಗಾದರೆ ಯಾಕೆ ಈ ರೀತಿಯಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಒಬ್ಬರಿಗೆ ಅಂದರೆ ಅಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿ ಒಬ್ಬರಿಗೆ ಟ್ರಾನ್ಸ್ಫರ್ ಆಗಿದೆ ಬೇರೆ ಕಡೆ. ಆದರೆ ಅವರು ಈ ಸರ್ಕಾರದ ಆದೇಶಕ್ಕೂ ಕೂಡ ಡೋಂಟ್ ಕೇರ್ ಅಂತ ಹೇಳಿ ಅಲ್ಲೇ ಜಾಂಡ ಹೊಡ್ಕೊಂಡು ಕೂತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ. ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ, ಗಮನಿಸ್ತಾ ಹೋಗೋಣ. ಏನಾಗ್ತಾ ಇದೆ ಪಶು ಸಂಗೋಪನಾ ಇಲಾಖೆಯಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ವಾ? ಹಾಗಾದ್ರೆ ಮಂತ್ರಿಗಳು ಹಿರಿಯ ಅಧಿಕಾರಿಗಳ ಮಾತಿಗೂ ಕಿಮ್ಮತ್ತಿಲ್ವಾ? ಟ್ರಾನ್ಸ್ಫರ್ ಆಗಿದ್ರು ಅದೇ ಜಾಗದಲ್ಲೇ ಆಸಾಮಿ ಠಿಕಾಣಿ ಹುಡ್ಕೊಂಡು ಕೂತಿದ್ದಾರೆ. ವರ್ಗಾವಣೆಗೂ ಸ್ಟೇ ತರದೆ ಆದೇಶಕ್ಕೆ ಡೋಂಟ್ ಕೇರ್. ಪಶು ವೈದ್ಯ ಸೇವಾ ಇಲಾಖೆ FDA ವೇಣುಗೋಪಾಲ್ ಕರಾ ಮತ್ತು KM ವೇಣುಗೋಪಾಲ್ ಪಶುಪಾಲನೆ ಮತ್ತು ಪಶು ವೈದ್ಯ ಇಲಾಖೆ FDA ಆಗಿದ್ದಾರೆ. ಪಶು ವೈದ್ಯ ಸೇವಾ ಇಲಾಖೆಯಲ್ಲಿ ಪ್ರಥಮ ದರ್ಜೆ ಸಹಾಯಕ ಕಳ್ಳಾಟವನ್ನು ಆಡ್ತಾ ಇದ್ದಾರೆ. ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮಕ್ಕೆ ವರ್ಗಾವಣೆ ಮಾಡಲಾಗಿತ್ತು. ಆದರೆ ವರ್ಗಾವಣೆ ಆದೇಶಕ್ಕೆ ಕ್ಯಾರೆ ಅಂತ ಇಲ್ಲ ವೇಣುಗೋಪಾಲ್. ಉಣ್ಣೆ ನಿಗಮಕ್ಕೆ ಟ್ರಾನ್ಸ್ಫರ್ ಆದ್ರೂ ಅದೇ ಜಾಗದಲ್ಲಿ ಠಿಕಾಣಿ ಹೂಡಿರೋದು ಯಾಕೆ? ಹಾಗಾದ್ರೆ ಇವರು ಪ್ರಭಾವ ಬಳಸಿ ಪಶು ವೈದ್ಯ ಇಲಾಖೆಯಲ್ಲೇ ವೇಣುಗೋಪಾಲ್ ಜಾಂಡ ಹೂಡಿದ್ದಾರೆ. ಹಾಗಾದ್ರೆ ಏನು ಕಾರಣ? ಇಲ್ಲಿ ಟ್ರಾನ್ಸ್ಫರ್ ಆಗಿದೆ, ವರ್ಗಾವಣೆ ಆಗಿದೆ. ಎಲ್ಲಿಗೆ? ಗಮನಿಸ್ತಾ ಇದ್ದೀವಿ. ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮಕ್ಕೆ ಈ ವೇಣುಗೋಪಾಲ್ ಅನ್ನೋ ಅಧಿಕಾರಿಗೆ ಟ್ರಾನ್ಸ್ಫರ್ ಆಗಿದೆ. ಆದರೆ ಇವರು ಮಾತ್ರ ಅಲ್ಲಿಂದ ಬಿಟ್ಟು ಹೋಗ್ತಾ ಇಲ್ಲ. ಕಾರಣ ಏನು ಅಂದರೆ, ಯಾರು ಏನು ಮಾಡೋಕ್ಕಾಗಲ್ಲ ಅನ್ನೋ ಮೊಂಡು ಧೈರ್ಯನ, ಅಥವಾ ಯಾರು ಏನು ಮಾಡಲ್ವಾ ಅಸಲಿಗೆ? ಈ ರೀತಿಯಾದಂಥ ಒಂದು ಪ್ರಶ್ನೆ ಇದೆ. ಮೇಲಾಧಿಕಾರಿಗಳು, ಸರ್ಕಾರದವರು, ಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ನೋಡಿ, ಮಂತ್ರಿಗಳಿದ್ದಾರೆ, ಹಿರಿಯ ಅಧಿಕಾರಿಗಳಿದ್ದಾರೆ. ಇಂಥ ಘಟನೆಗಳಾದಾಗ ಒಬ್ಬ ವ್ಯಕ್ತಿಯನ್ನ ಅಥವಾ ಒಬ್ಬ ಅಧಿಕಾರಿಯನ್ನ ಟ್ರಾನ್ಸ್ಫರ್ ಮಾಡಿದಂಥ ಸಂದರ್ಭದಲ್ಲಿ ಇನ್ನೊಬ್ಬ ಅಧಿಕಾರಿ ಆ ಜಾಗಕ್ಕೆ ಬರಬೇಕಾಗುತ್ತೆ. ಹಾಗಾದ್ರೆ ಆ ಅಧಿಕಾರಿಯು ಕೂಡ ಅಲ್ಲಿ ಬಂದಿಲ್ವಾ? ಟ್ರಾನ್ಸ್ಫರ್ ಆಗಿರುವಂಥ ವ್ಯಕ್ತಿ ಅಂತೂ ಹೋಗಿಲ್ಲ ಅಲ್ಲಿಂದ. ಮತ್ತೊಬ್ಬ ಅಧಿಕಾರಿ ಖಾಲಿ ಇರುವಂಥ ಜಾಗಕ್ಕೆ ಬರಬೇಕಲ್ವಾ? ಆ ಅಧಿಕಾರಿ ಯಾಕೆ ಬಂದಿಲ್ಲ ಅನ್ನೋದು ಕೂಡ ಒಂದು ಪ್ರಶ್ನೆ. ಆದರೆ ಈತ ಮಾತ್ರ ವೇಣುಗೋಪಾಲ್, FDA ವೇಣುಗೋಪಾಲ್ ಇಲ್ಲಿ ಆರಾಮಾಗಿ ಇದ್ದಾರೆ. ಟ್ರಾನ್ಸ್ಫರ್ ಆದರೂ ಕೂಡ ನನ್ನ ಯಾರು ಕೇಳ್ತಾರೆ, ಏನು ಮಾಡ್ತಾರೆ ಮಾಡ್ಕೊಳ್ಳಿ ಅನ್ನೋ ನಿಟ್ಟಿನಲ್ಲಿನೇ ಇಲ್ಲಿ ಇದ್ದಾರೆ. KM ವೇಣುಗೋಪಾಲ್ ಪಶುಪಾಲನೆ ಮತ್ತು ಪಶುವೈದ್ಯ ಇಲಾಖೆಯ FDA ಈತ ಆರಾಮಾಗಿ ಅದೇ ಚೇರ್ ಮೇಲೆ ಕುತ್ಕೊಂಡು ನಂದು ವರ್ಗಾವಣೆನೇ ಆಗಿಲ್ಲ, ನಾನು ಇಲ್ಲೇ ಇರ್ತೀನಿ, ಏನು ಮಾಡ್ಕೋತೀರಾ ಅನ್ನೋ ಲೆವೆಲ್ಗೆ ಆತ ವರ್ತನೆ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಒಂದು ಪ್ರಶ್ನೆ, ಇಂಥವರಿಗೆ ಕ್ರಮ ಇಲ್ವಾ? ಇಂಥವರ ವಿರುದ್ಧ ಕ್ರಮ ಇಲ್ವಾ? ಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ? ಹಾಗಾದರೆ ಇಲಾಖೆಯ ಮಂತ್ರಿಗಳು, ಸಂಬಂಧಪಟ್ಟಂಥ ಹಿರಿಯ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ.